ಹಲೋ ಸ್ಟೂಡೆಂಟ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದರ್ಶು ಎಜುಕೇರ್ ಚಾನಲ್. ಹಾಗೆಯೇ 2025 KA ಅಪ್ಡೇಟ್ಸ್ಗೆ ತಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ಟೂಡೆಂಟ್ಸ್, ನಿಮ್ಮೆಲ್ಲರಿಗೂ ಕೂಡ KA ಕಡೆಯಿಂದ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಬಂದಿರುವಂಥದ್ದು. ಇದು ಯಾರಿಗೆ ಒಂದು ಅಪ್ಡೇಟ್ ಬಂದಿದೆ, ನೀವೆಲ್ಲ ಕೂಡ ಏನ ಮಾಡಬೇಕು ಅಂತ ಬಹಳಷ್ಟು ಇಂಪಾರ್ಟೆಂಟ್ ಆದಂಥ ಅಪ್ಡೇಟ್ ಅಂತಲೇ ಹೇಳ್ಬೋದು. ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಇದೇ ರೀತಿಯಾದಂಥ ಎಲ್ಲ KCET ಹಾಗೆ ನೀಟ್ ಕೌನ್ಸಿಲಿಂಗ್ ಅಪ್ಡೇಟ್ಸ್ ನಿಮಗೆ ಈ ಒಂದು ಚಾನಲ್ ಸಿಗ್ತಾ ಹೋಗುತ್ತೆ. ಹಾಗೆ ತಪ್ಪದೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ತಪ್ಪದೆ ಲೈಕ್ನ ಮಾಡ್ಕೊಳ್ಳಿ. ಬನ್ನಿ ಸ್ಟೂಡೆಂಟ್ಸ್, ವಿಡಿಯೋನ ಶುರು ಮಾಡೋಣ. ಸ್ಟೂಡೆಂಟ್ಸ್, ನೀವು ಇಲ್ಲಿ ಫಸ್ಟು KA ವೆಬ್ಸೈಟ್ಗೆ ಬರಬೇಕಾಗುತ್ತೆ. ಇಲ್ಲಿ ಮೇಲ್ಗಡೆ 3 ಡಾಟೆಡ್ ಲೈನ್ ಮೇಲೆ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಪ್ರವೇಶ ಅಂತ ಇರುತ್ತೆ. UGCET 2025 ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಫಸ್ಟ್ ಆಪ್ಷನ್ ಕಾಣುವಂಥದ್ದು UGCET 2025 ಅಂಕಗಳ ಪ್ರವೇಶ ಪೋರ್ಟಲ್ ಕರ್ನಾಟಕ ಬೋರ್ಡ್ ಹೊರತುಪಡಿಸಿ. ಇದನ್ನೆಲ್ಲ ನೀವು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಡೌಟ್ಸ್ ಇರುತ್ತೆ. ನಾನು ಕರ್ನಾಟಕದ ಸ್ಟೂಡೆಂಟ್ಸ್ ಆಗಿದ್ದೀನಿ, ಕರ್ನಾಟಕದ KA ಬೋರ್ಡ್ ಏನಿದೆ ಆ ಒಂದು ಸ್ಟೂಡೆಂಟ್ ಆಗಿದ್ದೇನೆ. ಇಲ್ಲಿ ನನಗೆ ಈ ಒಂದು ಮಾರ್ಕ್ಸ್ನ ನಾನು ಆ್ಯಡ್ ಮಾಡಬೇಕಾ, ಇಲ್ಲಿ ನಾನು ಮಾರ್ಕ್ಸ್ನ ಆ್ಯಡ್ ಮಾಡಬೇಕಾಗತ್ತಾ ಅಂತ ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ, ಕರ್ನಾಟಕ ಬೋರ್ಡ್ ಹೊರತುಪಡಿಸಿ ಅಂತ ಕೊಟ್ಟಿದ್ದಾರೆ. ಸ್ಟೂಡೆಂಟ್ಸ್, ನೀವು ಕರ್ನಾಟಕ ಬೋರ್ಡ್ ಇದ್ರೆ ಇಲ್ಲಿ ಮಾರ್ಕ್ಸ್ ಎಂಟ್ರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಓಕೆನಾ? ರಾಜ್ಯ ಬೋರ್ಡ್ ಅಥವಾ CBSE ಕರ್ನಾಟಕ ಅಥವಾ ICSE ಕರ್ನಾಟಕ ಈ ಒಂದಿಷ್ಟು ಬೋರ್ಡ್ ವಿದ್ಯಾರ್ಥಿಗಳಷ್ಟೇ ಇಲ್ಲಿ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಯಾಕಂದರೆ ಕರ್ನಾಟಕ ಬೋರ್ಡ್ ಅಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಮಾರ್ಕ್ಸನ್ನು ಇಲ್ಲಿ ಆಟೋಮೆಟಿಕಲಿ KA ಮುಖಾಂತರ ಎಂಟ್ರಿಯನ್ನು ಮಾಡ್ಕೊಳ್ತಾರೆ. ಇದು ಅದನ್ನು ಹೊರತುಪಡಿಸಿ ಯಾರಿದ್ದಾರೆ ಸ್ಟೂಡೆಂಟ್ಸು ಅಂತ ಒಂದು ಸ್ಟೂಡೆಂಟ್ಸ್ಗೆ ಇಲ್ಲಿ ಆ್ಯಡ್ ಮಾಡ್ಕೊಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಯಾರಿದ್ದಾರೆ ಅವರು ತಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಹಾಗೆಯೇ ಪಾಸ್ವರ್ಡನ್ನು ಹಾಕಿ ಇಲ್ಲಿ ಅವರು ಮಾರ್ಕ್ಸನ್ನು ಎಂಟ್ರಿಯನ್ನು ಮಾಡಬೇಕಾಗಿರುತ್ತೆ. ಓಕೆನಾ? ಯಾರು ಕರ್ನಾಟಕ ಬೋರ್ಡ್ ಇಲ್ಲದೆ ಇರುವಂಥ ಸ್ಟೂಡೆಂಟ್ಸ್. ಓಕೆನಾ? ಇದಿಷ್ಟು ಒಂದು ಅಪ್ಡೇಟ್ ಆಗಿತ್ತು. ಈ ಒಂದು ವಿಡಿಯೋನ ಎಲ್ಲ ಕರ್ನಾಟಕ ಬೋರ್ಡ್ ಇಲ್ಲದೆ ಇರುವಂಥ ಸ್ಟೂಡೆಂಟ್ಸ್ಗೆ ತಪ್ಪದೆ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ಫುಲ್ ಆಗುತ್ತೆ. ಕರ್ನಾಟಕ ಬೋರ್ಡಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸು ಏನು ಕೂಡ ಎಂಟ್ರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಅವರ ಒಂದು ಮಾರ್ಕ್ಸನ್ನು ಇಲ್ಲಿ ಆಟೋಮೆಟಿಕಲಿ KAದವರು ಎಂಟ್ರಿ ಮಾಡ್ಕೊಂಡಿರ್ತಾರೆ. ಓಕೆನಾ? ಇದಿಷ್ಟು ಇವತ್ತಿನ ಒಂದು ಅಪ್ಡೇಟ್ ಆಗಿತ್ತು ಸ್ಟೂಡೆಂಟ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತಾನೆ. ಎಲ್ಲರೂ ಟೇಕ್ ಕೇರ್. ಬಾಯ್ ಸ್ಟೂಡೆಂಟ್ಸ್.